ಈ ಶ್ರಾವಣ ಮಾಸದಲ್ಲಿ ಪೂಜಾ ವಿಧಿವಿಧಾನಗಳು ಹೇಗಿರುತ್ತೆ? ಪೂಜೆಯ ಒಂದಷ್ಟು ಕಾರ್ಯಕ್ರಮಗಳು ಅಂತ ಬಂದಾಗ ವಿಧಿವಿಧಾನಗಳು ಹೇಗಿರುತ್ತೆ? ಶ್ರಾವಣ ಮಾಸದ ಮಹತ್ವ ಮತ್ತು ಶ್ರಾವಣ ಮಾಸಕ್ಕೆ ಎಲ್ಲಿಲ್ಲದ ಒಂದು ಮಹತ್ವವನ್ನು ಯಾಕೆ ಕೊಡಲಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಸಮೃದ್ಧಿ ಸೌಭಾಗ್ಯದ ಒಂದು ಸಂಕೇತ ಅಂತ ಕರಿತೀವಿ. ಆಷಾಢದ ವಿರಹ ಮುಗಿದು ಪ್ರಕೃತಿ ಪೂಜೆಯ ರಸಮಿಲನ. 5 ರಾಶಿಗೆ ಗಜಕೇಸರಿ ಯೋಗ. ನಿಮ್ಮ ರಾಶಿಗಿದೆಯಾ ಆ ಅದೃಷ್ಟ? ಪ್ರಕೃತಿಯ ಮಡಿಲಲ್ಲಿ ಶ್ರಾವಣದ ದೈವಿಕ ಸಂಭ್ರಮ ಶುರುವಾಗಲಿದೆ. ಇನ್ನು ಮುಂದೆ ನಾಡಿನಲ್ಲಿ ಶ್ರಾವಣ ಮಾಸದ ಕಳೆ ಮುಗಿಲು ಮುಟ್ಟಲಿದೆ. ಬಂದೇ ಬಿಡ್ತು ಸಮೃದ್ಧಿ ಸೌಭಾಗ್ಯದ ಸಂಕೇತ ಶ್ರಾವಣ ಮಾಸ. ಹಾಗಾಗಿ ಈ ಶ್ರಾವಣ ಮಾಸದ ಈ ಸಂದರ್ಭದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ಇರಬೇಕು ಮತ್ತು ಭಗವಂತನ ನಾಮಸ್ಮರಣೆ ಮತ್ತು ಆಚರಣೆಗಳು ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ನನ್ನ ಜೊತೆ ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ, ಖ್ಯಾತ ಜ್ಯೋತಿಷಿ ಶ್ರೀನಿವಾಸ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಗುರೂಜಿ, ಶ್ರಾವಣ ಮಾಸಕ್ಕೆ ಎಲ್ಲಿಲ್ಲದ ಮಹತ್ವ ಯಾಕೆ ಮತ್ತು ಶ್ರಾವಣ ಮಾಸ ಅಂದರೆ ಏನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸಹ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳನ್ನು ಸಹ ಸಲ್ಲಿಸುತ್ತಾ, ವಿಶೇಷವಾಗಿ ಈ ಶ್ರಾವಣ ಮಾಸ ಅನ್ನುವಂಥದ್ದು ವಿಷ್ಣುವಿನ ಮಾಸ. ವಿಷ್ಣುವಿನ ಚಾತುರ್ಮಾಸಗಳಲ್ಲಿ ಶ್ರಾವಣ ಮಾಸವೂ ಒಂದು. ಚಾತುರ್ಮಾಸಗಳಲ್ಲಿ ಪಾವಿತ್ರತೆಯಾದಂತಹ ಮಾಸ ಯಾವುದು ಅಂತಂದರೆ ಶ್ರಾವಣ ಮಾಸ. ಅಂದರೆ ನಿಮಗೆ ಶ್ರಾವಣ ಮಾಸ ಅಂತ ಅಂದರೆ ಅದಕ್ಕೊಂದು ಕ್ವಶನ್ ಮಾರ್ಕ್. ಏನಂತಂದರೆ ಶ್ರಾವಣ ಅಂತಂದರೆ ಏನು ಅಂತಂದರೆ ಶ್ರವ ಅಂತಂದರೆ ಕೇಳುವಂಥದ್ದು ಮಾಸ. ಅಂದರೆ ನೀವೆಲ್ಲ ಕೇಳಿಸ್ಕೊಳ್ಳುವಂತಹ ಮಾಸ ಇದು. ಪ್ರತಿಯೊಂದನ್ನು ಏನು ಕೇಳಿಸ್ಕೊಳ್ತೀರಿ? ಭಗವಂತನ ನಾಮಸ್ಮರಣೆ, ಭಗವಂತನ ಉಪಾಸನೆ, ಭಗವಂತನ ಧ್ಯಾನ, ಜೊತೆಯಲ್ಲಿ ಮಾಡುವಂತಹ ವ್ರತ ನೇಮ ಪೂಜೆ ಪುನಸ್ಕಾರಾದಿಗಳನ್ನು ಕೇಳಿಸ್ಕೊಳ್ಳುವಂತಹ ಶ್ರವಣಕ್ಕೆ ಅತ್ಯಂತ ಸುಮಧುರವಾದಂತಹ ಸುಲಲಿತವಾದಂತಹ ಆನಂದವನ್ನು ಕೊಡುವಂತಹ ಮಾಸ ಯಾವುದು ಅಂತ ಅಂದರೆ ಶ್ರಾವಣ ಮಾಸ. ಅದಕ್ಕೆ ಇದಕ್ಕೆ ಶ್ರಾವಣ ಮಾಸ ಅನ್ನುವಂಥದ್ದು. ವಿಶೇಷವಾಗಿ ಶ್ರಾವಣ ಮಾಸ ಅನ್ನುವಂಥದ್ದು ವಿಷ್ಣುವಿಗೆ ಅತ್ಯಂತ ಶ್ರೇಷ್ಠವಾದಂಥದ್ದು, ಹತ್ತಿರದ ಮಾಸ. ವಿಶೇಷವಾಗಿ ಶ್ರಾವಣ ಮಾಸಗಳು ಬಂತ ಅಂದಾಗ ವಾರವೂ ಸಹ ಪ್ರತಿ ಶನಿವಾರವೂ ಸಹ ವಿಷ್ಣುವಿನ ಉಪಾಸನೆ, ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಅಭಿಷೇಕಾದಿಗಳು, ಮನೆದೇವರ ಪ್ರಾರ್ಥನೆಗಳು, ಜೊತೆಯಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ಶ್ರೀರಂಗನಾಥನ ಸ್ವಾಮಿಯ ಅತ್ಯಂತ ವಿಶೇಷವಾದಂಥ ಉಪಾಸನೆ ಈ ಶ್ರಾವಣ ಮಾಸದಲ್ಲಿ ನಡೆಯುವಂಥದ್ದು. ಶ್ರಾವಣ ಅನ್ನುವಂಥದ್ದು ಇದೆಯಲ್ಲ, ಈ ಆಷಾಢ ಮಾಸದಿಂದ ಹಿಡಿದು ನಮಗೆ ಅಕ್ಟೋಬರ್ವರೆಗೂ ಸಹ ಚಾತುರ್ಮಾಸಗಳ 4 ಮಾಸಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಮಾಸ. ಈ ಚಾತುರ್ಮಾಸಗಳಲ್ಲಿ ವಿಷ್ಣುವಿನ ಮಾಸ ಅಂತ ಚಾತುರ್ಮಾಸ ಏನು ತೆಗೆದುಕೊಳ್ತೀವಿ, ಅಲ್ಲಿ ಆಷಾಢದಲ್ಲಿ ಬರುವಂಥದ್ದು ಪೂಜೆಗಳು ನಿಷಿದ್ಧವಾದಂತಹ ಮಾಸ ಅಂತ ಹೇಳ್ತೀವಿ. ಶುಭ ಕಾರ್ಯಗಳು ನಿಷಿದ್ಧವಾದಂತಹ ಮಾಸವಾಗಿದ್ದರೆ, ಈ ಶ್ರಾವಣದಲ್ಲಿ ಪೂಜೆಗಳಿಗೆ, ವ್ರತ ನೇಮಾದಿಗಳಿಗೆ, ಮುಹೂರ್ತಗಳಿಗೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ. ಇದರಲ್ಲಿ ಎಷ್ಟು ಆರಾಧನೆಗಳಾಗುತ್ತೆ ಅಂದರೆ ನೋಡಿ, ಈ ದಿನ ಅಮಾವಾಸ್ಯೆ ನಡೀತಿರುವಂಥದ್ದು. ಅಮಾವಾಸ್ಯೆಯ ಆರಂಭದಲ್ಲಿಯೇ ನಿಮಗೆ ಆ ಪೂಜೆಗಳ ಆರಂಭವಾಗುತ್ತೆ. ಅಲ್ಲೇ ನಿಮಗೆ ನಾಂದಿಯನ್ನು ಆಡುತ್ತೆ. ಏನು ಆಗುತ್ತೆ ಅಂತಂದರೆ, ಈ ಶ್ರಾವಣ ಮಾಸ ಆರಂಭದಲ್ಲಿ ಹುಟ್ಟುವಂತಹ ಅಮಾವಾಸ್ಯೆನ ಭೀಮನ ಅಮಾವಾಸ್ಯೆ, ಪತಿ ಸಂಜೀವಿನಿ ವ್ರತದ ಪೂಜೆ ಅಂತ ಹೇಳ್ತಿರ್ತೀವಿ. ಆರಂಭದಲ್ಲಿಯೇ ನೀವು ಭೀಮನ ಅಮಾವಾಸ್ಯೆಯ ಪೂಜೆನ ತೆಗೆದುಕೊಂಡು ಬಂದಂತಹ ಶ್ರಾವಣ ಪ್ರತಿ ದಿನವೂ ಸಹ ಒಂದೊಂದು ವಿಶೇಷತೆಗಳನ್ನೇ ಹೊಂದಿರುತ್ತೆ. ಈಗ 16ನೇ 17ನೇ ತಾರೀಕು ನಿಮಗೆ ನಾಗಪಂಚಮಿ, ಗರುಡ ಪಂಚಮಿಗಳನ್ನು ತಂದುಕೊಡುತ್ತೆ. ಅದಾದ ನಂತರದ 21ನೇ ತಾರೀಕು ನಿಮಗೆ ವರಮಹಾಲಕ್ಷ್ಮಿ ತಂದುಕೊಡುತ್ತೆ. 28ನೇ ತಾರೀಕು ರಕ್ಷಾಬಂಧನ ಉಪಕರ್ಮವನ್ನು ತಂದುಕೊಡುತ್ತೆ. ತಿರ್ಗಾ 4ನೇ ತಾರೀಕು ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ತಂದುಕೊಡುತ್ತೆ. ಪ್ರತಿಯೊಂದು ಸಹ ಈ ಶ್ರಾವಣ ಮಾಸ ಆರಂಭ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಮುಂದಿನ ಅಮಾವಾಸ್ಯೆಯವರೆಗೂ ಸಹ ಪ್ರತಿದಿನವೂ ಒಂದೊಂದು ಉಪಾಸನೆ, ಪ್ರತಿದಿನವೂ ಸಹ ವಿಶೇಷವಾದಂತಹ ಒಂದು ಪಾವಿತ್ರತೆಯ ದಿನಗಳೇ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಶ್ರಾವಣ ಮಾಸದಲ್ಲಿ ಕೇವಲ ಮಹಾವಿಷ್ಣುವಿನ ಉಪಾಸನೆಯ ಹಾಗಾದರೆ ಬೇರೆ ದೇವರುಗಳ ಆರಾಧನೆ ಮಾಡಂಗಿಲ್ವಾ ಅನ್ನಂಗಿದ್ರೆ, ಖಂಡಿತವಾಗಿ ಎಲ್ಲ ದೇವರುಗಳ ಆರಾಧನೆಗಳನ್ನು ಮಾಡುವುದಕ್ಕೆ ಶ್ರೇಷ್ಠವಾದಂಥದ್ದೇ ಶ್ರಾವಣ. ಇಷ್ಟು ದೇವರುಗಳನ್ನು ಆರಾಧನೆ ಮಾಡ್ಬೋದು ನೋಡಿ. ನೀವು ಆರಂಭದಲ್ಲಿ ಭಾನುವಾರ ಬಂದರೆ ನೀವು ಕಾಲಭೈರವರ ಆರಾಧನೆ ಮಾಡ್ಬೋದು, ಸೂರ್ಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಬೋದು. ಸೋಮವಾರ ಬಂದಾಗ ಶಿವನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಬೋದು. ಮಂಗಳವಾರ ಬಂದಾಗ ಶಕ್ತಿ ದೇವರ ಪ್ರಾರ್ಥನೆಗಳನ್ನು, ವಿನಾಯಕನ ಪ್ರಾರ್ಥನೆ. ಬುಧವಾರ ಬಂದಾಗ ಮಹಾವಿಷ್ಣುವಿನ ಉಪಾಸನೆ ವಿಶೇಷವಾಗಿರುತ್ತೆ. ಗುರುವಾರ ಬಂದಾಗ ರಾಯರ ಪ್ರಾರ್ಥನೆಗಳು, ಶುಕ್ರವಾರ ಮಹಾಲಕ್ಷ್ಮಿ ಧ್ಯಾನ, ಮತ್ತು ಶನಿವಾರ ಬಂದಾಗ ಹನುಮಂತ, ಶನೇಶ್ವರ ಮತ್ತು ಮಹಾವಿಷ್ಣು. ಇಷ್ಟು ದೇವರ ಆರಾಧನೆಗಳನ್ನು ಮಾಡುವಂತಹ
ಒಗ್ಗೂಡಿ ಬರುವಂತಹ ಒಂದು ಮಾಸ, ವಿಶೇಷವಾದಂತಹ ಮಾಸ. ಅದರಲ್ಲೂ ಸಹ ಏನು ವ್ರತನೇಮಾದಿಗಳನ್ನು ವಿಶೇಷವಾಗಿ ತಂದುಕೊಡುತ್ತೋ ಈ ಮಾಸ, ಅಷ್ಟೇ ಮುಹೂರ್ತಾದಿಗಳನ್ನು, ಲಗ್ನಗಳನ್ನು ಮತ್ತು ವಿಶೇಷವಾದಂತಹ ಆರಾಧನೆಗಳನ್ನು ಮಾಡಲಿಕ್ಕೆ, ವಿಶೇಷವಾದಂತಹ ಕೈಂಕರ್ಯಗಳನ್ನು ಮಾಡಲಿಕ್ಕೆ, ಶುಭ ಮುಹೂರ್ತಗಳನ್ನು ಹೇಳಿ ಮಾಡಿಸಿದಂಥ ಮಾಸ, ಶುಭ ಕಾರ್ಯಗಳನ್ನು ಜೊತೆಯಲ್ಲಿ ತಂದುಕೊಡುವಂಥದ್ದು, ಜೊತೆಯಲ್ಲಿ ವಾಸ್ತುಪುರುಷನ ರಾಜಯೋಗವನ್ನು ತಂದುಕೊಡುವಂಥದ್ದು ಈ ಮಾಸದಲ್ಲಿ. ಓಕೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಭಗವಂತನ ಔಪಾಸನೆ ಹೇಗಿರಬೇಕಾಗತ್ತೆ ಅಂತ? ವಿಶೇಷವಾಗಿ ಏನಾಗುತ್ತೆ, ಈ ವಿಷ್ಣುವಿನ ಆರಾಧನೆಗಳಲ್ಲಿ 2 ವಿಧಾನಗಳನ್ನು ನಾವು ಅನುಸರಿಸುವಂಥದ್ದು. ಒಂದು ಸಿಹಿ ಖಾದ್ಯಗಳನ್ನು ಮಾಡ್ತಾರೆ, ಒಂದು ಮತ್ತು ಮಾಂಸಾಹಾರಾದಿಗಳನ್ನು ಮತ್ತು ಸಸ್ಯಾಹಾರಾದಿಗಳನ್ನು ಎರಡನ್ನೂ ಮಾಡುವಂಥ ಪದ್ಧತಿಗಳು ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಇದೆ. ಈಗ ಕೆಲವರಲ್ಲಿ ವಿಷ್ಣುವಿನ ಔಪಾಸನೆಗಳನ್ನು ಮಾಡ್ತಿರ್ತಾರೆ, ಅಲ್ಲಿ ಸಸ್ಯಾಹಾರವನ್ನು ಬಿಟ್ಟು ಮಾಂಸಾಹಾರಗಳನ್ನು ಮಾಡುವಂಥದ್ದಿದೆ, ಸಸ್ಯಾಹಾರಗಳನ್ನು ಮಾಡುತ್ತಿದೆ. ಆದರೆ ಎರಡಕ್ಕೂ ಸಹ ವಿಶೇಷವಾದಂತಹ ಮಹತ್ವಗಳನ್ನು ಕೊಡ್ತೇವೆ. ಸಂಪ್ರದಾಯಗಳನ್ನು ಏನೇನು ಅಳವಡಿಸಿ ಏನೇನು ಆಚರಣೆಗಳನ್ನು ಮಾಡ್ಕೊಂಬಂದಿದ್ದೀವೋ ಆ ಆಚರಣೆಗಳನ್ನು ಕಡ್ಡಾಯವಾಗಿ ಮಾಡ್ಕೊಂಡು ಹೋಗ್ತಾರೆ ಈ ಶ್ರಾವಣದಲ್ಲಿ. ವಿಶೇಷವಾಗಿ ಈ ಶ್ರಾವಣ ಬಂತು ಅಂತಂದರೆ ಈ ದಾಸಪ್ಪನ ಒಕ್ಕಲು ಅಂತ ನಾವು ಹೇಳ್ತಿರ್ತೀವಿ, ಇದು ವಿಶೇಷವಾಗಿ ನಡೆಯುತ್ತೆ. ಅದು ತಿರುಪತಿ ತಿಮ್ಮಪ್ಪನಿಗೆ ದಾಸಪ್ಪನ ಒಕ್ಕಲು ಅಂತ ನಾವೇನು ಹೇಳ್ತೀವಿ, ಶಂಕು, ಜಾಗಟೆ ಇದನ್ನೆಲ್ಲ ಊದಿ ಇದನ್ನೆಲ್ಲವೂ ಬಾರಿಸಿ ಮಾಡುವಂಥ ಒಂದು ಔಪಾಸನೆ ಆರಾಧನೆಗಳೇನಿದೆ, ಅದು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂಥ ಆರಾಧನೆ. ಅದು ದಾಸಪ್ಪನಿಂದ ಕರೆದು ಅವ್ರ ಕಡೆಯಿಂದ ಒಂದು ಶಂಕು ಜಾಗಟೆಯನ್ನು ಊದಿಸಿ ಅದೆಲ್ಲ ಮಾಡುವಂಥದ್ದು ಒಂದು ಸಂಪ್ರದಾಯಗಳಿದೆಯಲ್ಲ, ಅದು ಮಹಾವಿಷ್ಣುವಿನೇ ಬಂದು ಇಲ್ಲಿ ನಮ್ಮನ್ನ ಸ್ವೀಕಾರವನ್ನು ಮಾಡ್ತಾನೆ, ಮಹಾವಿಷ್ಣುವಿನೇ ಇಲ್ಲಿ ಆವಾಹನೆ ಆಗಿರುವಂಥ ಒಂದು ಪದ್ಧತಿಗಳನ್ನು ನಾವು ಇಟ್ಕೊಂಡಿರೋದ್ರಿಂದ ಅದು ವಿಷ್ಣುವಿನಿಗೆ ವಿಶೇಷವಾಗಿ ನಡೆಯುತ್ತೆ. ಅದರಲ್ಲೂ ಸಹ ವೆಂಕಟೇಶ್ವರನಿಗೆ ವಿಶೇಷವಾಗಿ ಪ್ರಿಯವಾಗೋದು. ನೀವು ಯಾವ ನೈವೇದ್ಯ ಅನ್ನೋ ಒಂದು ಹೊರಗಡೆ ಇಟ್ಟರೆ ಔಪಾಸನೆ ಆರಾಧನೆ ಎಲ್ಲ ಒಂದೇ, ನೀವು ಮಾಡುವಂಥ ಕ್ರಮಗಳೆಲ್ಲವೂ ಒಂದೇ. ಅದರಲ್ಲಿ ಇಡುವಂತಹ ಪ್ರಸಾದದ ವಿಧಿವಿಧಾನಗಳು ಬೇರೆ ಬೇರೆ. ಕೆಲವರು ಆ ವಿಧಾನಗಳನ್ನು ಮಾಡ್ಕೊಂಡಿರ್ತಾರೆ, ಕೆಲವರು ನೋಡಿ ಈ ಶ್ರಾವಣದಲ್ಲಿ ಮಾಂಸಾಹಾರಾದಿಗಳನ್ನು ತ್ಯಜಿಸೋರಂಥ ಒಂದು ಪಂಗಡ ಇದೆ. ಆದರೆ ಅದೇ ಶ್ರಾವಣದಲ್ಲಿ ಮಾಂಸಾಹಾರವನ್ನು ಯಥೇಚ್ಛವಾಗಿ ಬಳಸುವಂಥ ಒಂದು ಪಂಗಡವೂ ಸಹ ಇರುತ್ತೆ. ಆದರೆ ಇಬ್ಬರು ಮಾಡುವಂಥದ್ದು ಏನು ಅಂತಂದರೆ ವೆಂಕಟೇಶ್ವರ ಮಹಾವಿಷ್ಣುವಿನ ಔಪಾಸನೆಯೇ ಹೊರತು ಬೇರೆ ಇರಲಿಲ್ಲ. ಆದರೆ ವಿಧಾನಗಳು ಸ್ವಲ್ಪ ಆಹಾರದ ವಿಧಾನಗಳು ಮಾತ್ರ ಬೇರೆ ಇರುತ್ತೆ, ಆದರೆ ಪೂಜೆಯ ಫಲ ಮಾತ್ರ ಒಂದೇ ಇರುತ್ತೆ. ಅಂದರೆ ಶ್ರಾವಣ ಮಾಸ ಅಂತ ಅಂದಾಗ ನಾವು ವಿಶೇಷವಾಗಿ ನಾವು ಅಂದ್ಕೊಳ್ಳುವಂಥದ್ದು ಭಗವಂತನ ಉಪಾಸನೆ, ಶುಭ ಮುಹೂರ್ತಗಳಿಗೆ ಅತ್ಯಂತ ಪಾವಿತ್ರತೆಯ ಒಂದು ಮಾಸ ಈ ಶ್ರಾವಣ ಮಾಸ. ಈ ವಿಧಾನಗಳನ್ನು ನೀವು ಯಾವ ರೀತಿಯಲ್ಲಾದರೂ ನೀವು ಮಾಡ್ಬೋದು ಸರ್. ನೀವು ಒಂದು ರೀತಿಯಲ್ಲಿ ನೋಡಿ, ಈಗ ಈ ಶ್ರಾವಣ ಮಾಸ ನೀವು ನೋಡಿ, ಮಹಾವಿಷ್ಣುವಿನ ಭಕ್ತರು ಯಾರ್ತಾರೋ ಪ್ರತಿ ಈ ಶ್ರಾವಣದಲ್ಲಿ ವರ್ಷಕ್ಕೊಂದು ಬಾರಿ ನೀವು ಹೋಗೋಕ್ಕಾಗಲಿಲ್ಲ ಅಂದರೆ ಈ ಶ್ರಾವಣ ಮಾಸವನ್ನು ಮಾತ್ರ ತಪ್ಪದಲ್ಲೇ ಅವರು ಮನೆ ದೇವ್ರಿಗೆ ಹೋಗಿ ಆರಾಧನೆ ಮಾಡುವಂಥದ್ದು, ತಪ್ಪದಲ್ಲೇ ಹೋಗ್ತಾರೆ. ಶ್ರಾವಣ ಮಾಸದಲ್ಲಿ ಮನೆ ದೇವ್ರಿಗೆ ಹೋಗಿ ಒಂದು ಆರಾಧನೆ, ಒಂದು ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಒಂದು ಅರ್ಚನಾದಿಗಳನ್ನು ಮಾಡಿಸ್ಕೊಂಬರುವಂಥ ಪದ್ಧತಿ ಇದ್ದೇ. ಶ್ರಾವಣ ಮುಗಿಯೋದ್ರಲ್ಲಿ 30 ದಿನದಲ್ಲಿ ಹೋಗ್ತಾರೆ. ಹೋಗ್ಲಿಕ್ಕೆ ಆಗಲ್ಲ ಅನ್ನೋದು ಯಾವಾಗ ಅಂತಂದರೆ ನಮಗೆ ಹೋಗ್ಲಿಕ್ಕೆ ಈಗ ಮಡಿ ಇಲ್ಲ, ಏನೋ ಸೂತ್ಕಗಳು ಬಂತು, ಯಾವುದೋ ಸಾವು ನೋವುಗಳು ಬಂತು ಅಂದಾಗ ಮಾತ್ರ ಅದನ್ನು ನಿಲ್ಲಿಸಿರ್ತಾರೆ ಹೊರತು ಅದನ್ನು ಬಿಟ್ಟರೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕೆಲಸದ ಒತ್ತಡವಿದ್ದರೂ ಸಹ ಒಂದು ದಿನ ಫ್ರೀ ಮಾಡ್ಕೊಂಡು ಹೋಗ್ತಾರೆ. ಮನೆಗಳಲ್ಲಿ ಆರಾಧನೆ ಮಾಡುವಂಥವ್ರು ಹಾಗೆ ನೀವು ಒಂದು ತಿಂಗಳ ಕಾಲದಲ್ಲಿ ಒಂದು ದಿನನಾದರೂ ಒಂದು ಉಪಾಸನೆಯನ್ನು, ವೆಂಕಟೇಶ್ವರ ಪ್ರಾರ್ಥನೆಗಳನ್ನು ನೀವು ಮಾಡುವಂಥ ಎಡೆಯನ್ನು, ಪೂಜೆಗಳನ್ನು ಮಾಡಿಯೇ ಮಾಡ್ತಾರೆ. ಇದನ್ನು ತಪ್ಪಿಸೋದಿಲ್ಲ. ತಪ್ಪಿಸಿದ್ರೆ ಅವ್ರಿಗೆ ಬೇರೆ ಅವ್ರಿಗೇನೋ ಒಂದು ಮನಸ್ಸಿನಲ್ಲಿ ಒಂದು ತೊಳಲಾಟ, ಮನಸ್ಸಿನಲ್ಲಿ ಒಂದರ ಭಯದ ವಾತಾವರಣಗಳನ್ನಂತೂ ಅವ್ರು ಇಟ್ಕೊಂಡಿರ್ತಾರೆ. ಯಾಕೆಂದರೆ ದೇವರ ನಂಬಿಕೆ ನಮ್ಮಲ್ಲಿ ಆಗಿದೆ. ಆ ನಂಬಿಕೆ ಇದ್ದಾಗ ಅದನ್ನು ಮಾಡಲಿಲ್ಲ ಅಂತಂದರೆ ಈ ಸಲ ನಾವು ಪೂಜೆನೇ ಮಾಡಲಿಕ್ಕೆ ಆಗಲಿಲ್ವಲ್ಲ, ಮನೆ ದೇವರಿಗೆ ಹೋಗೋಕ್ಕಾಗಲಿಲ್ವಲ್ಲ ಅನ್ನುವಂಥ ಒಂದು ಕೊರಗಂತೂ ಅವ್ರಿಗೆ ಕಾಡ್ತಾ ಇರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ಮಿಸ್ ಮಾಡ್ಕೊಳ್ಳೋದಲ್ಲೇ ಹೋಗ್ತಾರೆ. ಉಪಾಸನೆಗಳು ಭಾಳ ಈಸಿ, ಕ್ರಮಗಳು ಭಾಳ ಈಸಿಯಾಗಿ ಮಾಡುವಂಥದ್ದು, ನಿಮಗೆ ತೋಚುವಂತಹ ರೀತಿಯಲ್ಲಿ ಮಾಡುವಂಥದ್ದು. ಇದು ಸಂಪ್ರದಾಯಗಳು ಅರ್ಚಕರನ್ನು, ಪುರೋಹಿತರನ್ನು ಕರೆದು ಆರಾಧನೆ ಮಾಡುವಂಥದ್ದೇನಿಲ್ಲ. ಇಲ್ಲಿ ಈ ಮನೆಗಳಲ್ಲಿ ಮಾಡುವಂಥ ಉಪಾಸನೆಗಳಿಗೆ ದಾಸಪ್ಪನೇ ಬರೋದು. ದಾಸಪ್ಪ ಅನ್ನುವಂಥನೋ ಒಂದು ಪಂಗಡಗಳಿರ್ತಾರೆ, ಅವರೇ ಬಂದು ಎಲ್ಲವೂ ಆರಾಧನೆ ಪೂಜೆಗಳನ್ನು ಮಾಡಿ ಒಂದು ದೇವರನ್ನಿಟ್ಟು ಅವ್ರು ಎಡೆ ಇಟ್ಟು ಅದನ್ನು ಪೂಜೆಗಳನ್ನು ಮಾಡ್ತಿರ್ತಾರೆ. ಇದರಲ್ಲೂ ಸಹ ನಾನು ಬೆಳಗ್ಗೆ ಸಾಯಂಕಾಲ ನಾನು ಅದನ್ನು ಮಾಡ್ಕೊಳ್ತೀನಿ. ಮನೆಯಲ್ಲಿ ಒಂದು ಭಗವಂತನ ಉಪಾಸನೆ ದೊಡ್ಡದಾಗಿ ಮಾಡೋಣ ಅಂತಂದರೆ ಅರ್ಚಕರನ್ನು ಕರೆದು ಒಂದು ಹೋಮ ಅವನಾದಿಗಳನ್ನು ಮಾಡುವಂಥವ್ರು ಇದ್ದಾರೆ. ಕೆಲವರು ಇಲ್ಲ ಇದನ್ನು ಮುಗಿಸ್ಕೊಂಡ್ಬಿಡೋಣ, ಬೇರೆ ಟೈಮಲ್ಲಿ ಮಾಡೋಣ ಅನ್ನೋರು ಇದ್ದಾರೆ. ಆದರೆ ಉಪಾಸನೆ ಏನಂತೂ ಮಾಡಿಯೇ ಮಾಡ್ತಾರೆ. ಭಾಳ ಸರಳವಾಗಿ, ಭಾಳ ಯಾವುದನ್ನು ಗಾಬರಿ ಮತ್ತು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಎಲ್ಲರನ್ನೂ ಖರ್ಚು ಮಾಡಬೇಕು ಅನ್ನುವಂಥದ್ದಿಲ್ಲ. ಕುಟುಂಬ ಸಮೇತರಾಗಿ ಮಾಡ್ತಾರೆ. ಬಂಧು ಬಳಗವನ್ನು ಅತ್ಯಂತ ಹತ್ತಿರದ ಬಂಧು ಬಳಗವನ್ನು ಕರೆದು ಮಾಡುವಂಥದ್ದು ಇರುತ್ತೆ.